ನಿನ್ನೆ ಏನ್ ದಿಲೀಪ್ ರಾಜ್ ಅವ್ರು ನಮ್ನೆಲ್ಲ ಆಗ್ಲಿ ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾ ತೆಗೆದ್ರೆ ನೀವು ಈಸ್ ವೆರಿ ಅಂಡರ್ ರೇಟೆಡ್, ಅವ್ರು ಇನ್ನೂ ಒಳ್ಳೆ ಡಿಸರ್ವ್ ಮಾಡ್ತಿದ್ರು, ಈಸ್ ಅಮೇಸಿಂಗ್ ಆಕ್ಟರ್ ಅಂತ ತುಂಬಾ ಜನ ಹಾಕಿದ್ದಾರೆ. ಇದೆಲ್ಲ ಓಕೆ, ಬಟ್ ನಂದೊಂದು ಕ್ವಶನ್ ಇದೆ. ಇದನ್ನೆಲ್ಲ ಅವ್ರು ಹೇಳಿಸ್ಕೊಳಕ್ಕೆ ಅವ್ರು ನಮ್ನೆಲ್ಲ ಆಗ್ಲಿ ಹೋಗ್ಲೇಬೇಕಿತ್ತ? ನಾವೆಲ್ಲ ಈಗ ಮಾತಾಡ್ಕೊಂತಿದೀವಿ ಅವರಿಗೆ ಒಳ್ಳೆ ಟ್ಯಾಲೆಂಟ್ ಇತ್ತು, ಅವ್ರು ಒಳ್ಳೆ ಆಕ್ಟ್ರು ಅಂಡ್ ಅವ್ರಿಗೆ ಒಳ್ಳೊಳ್ಳೆ ಚಾನ್ಸ್ಗಳು ಸಿಗ್ಬೋದಿತ್ತು ಅಂತ. ಬಟ್ ಹಾನೆಸ್ಟ್ಲಿ ಅವ್ರು ಒಳ್ಳೆ ಆಕ್ಟರ್ ಅನ್ನೋದು ನಮಗೆ ಇವಾಗ ಗೊತ್ತಿತ್ತಾ, ಅಥವಾ ನಮಗೆ ಗೊತ್ತಿದ್ರು ನಾವು ಸುಮ್ಮನೆ ಕೂತಿದ್ದ ಇಷ್ಟು ದಿನ? ಇವ್ರ ವಿಚಾರ ಅಂತಾನಲ್ಲ, ಯಾರೇ ಒಬ್ರು ವ್ಯಕ್ತಿಗಳು ನಮ್ಮನ್ನ ಅಗ್ಲಿದ ತಕ್ಷಣ ಅವ್ರ ಬಗ್ಗೆ ಏನೊಂದು ನೆನ್ಪುಗಳಾಗುತ್ತೆ, ಅವ್ರ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ, ಅವ್ರು ಮಾಡಿರೋಂಥ ಒಳ್ಳೆ ಕೆಲಸಗಳೆಲ್ಲ ನೆನಪಾಗುತ್ತೆ. ಅವ್ರು ಇದ್ದಾಗಲೇ ಅದನ್ನ ನೆನಪಿಸ್ಕೊಳ್ಳಿ. ಅಲ್ಲ, ಸಿಂಪಲ್. ಹೋದ್ಮೇಲೆ ಅವ್ರಿಗೆ ಏನೇ ಮಾಡಿದ್ರು ಅವೆಲ್ಲ ವೇಸ್ಟೇ. ಇದ್ದವ್ರಿಗೆ ಖುಷಿಯಾಗಿ ನೋಡ್ಕೊಳ್ಳಿ. ಹೋದ್ಮೇಲೆ ಅವ್ರು ಖುಷಿ ಪಡ್ತಿದಾರಂತ ವೆರಿಫಿಕೇಶನ್ ಮಾಡಕ್ಕೆ ಅವ್ರು ನಿಮ್ ಕಣ್ಮುಂದೆ ಇರಲ್ಲ. ಓಕೆ, ಇದನ್ನ ಸೈಡಿಗೆ ಇಡೋಣ. ಈ ಅಂಡರ್ ರೇಟೆಡ್ ಅಂದ್ರೆ ಏನು? ಇದ್ರ ಬಗ್ಗೆ ತುಂಬಾ ದಿನದಿಂದ ನನಗೂ ಅನಿಸ್ತಿತ್ತು. ಈ ಅಂಡರ್ ರೇಟೆಡ್ ಅಂದ್ರೆ ಆ ಬ್ಯಾಡ್ಜ್ ಏನಕ್ಕೆ ಬರುತ್ತೆ, ಆ ಬ್ಯಾಡ್ಜ್ ಏನಾದ್ರೂ ಒಂದು ಮೀನಿಂಗ್ ಇರಬೇಕಲ್ವಾ? ಈ ಅಂಡರ್ ರೇಟೆಡ್ ಅಂದ್ರೆ ಟ್ಯಾಲೆಂಟ್ ಇಲ್ಲ ಅಂತಾನ ಅಥವಾ ಪೊಟೆನ್ಶಿಯಲ್ ಇಲ್ಲ ಅಂತಾನ? ನನ್ನ ಪ್ರಕಾರ ಅಂಡರ್ ರೇಟೆಡ್ ಅನ್ನೋದೇನಿದೆ ಅದ್ರ ಮೀನಿಂಗ್ ಹೇಳ. ಈ ಸಮಾಜಕ್ಕೆ ಒಬ್ಬ ಟ್ಯಾಲೆಂಟೆಡ್ ವ್ಯಕ್ತಿ ಸಿಕ್ಕಿದ್ದಾನೆ, ಬಟ್ ಆ ಸಿಕ್ಕಿರೋ ವ್ಯಕ್ತಿನ ಬೆಳ್ಸಕ್ ಆಗ್ದಿದ್ದಾಗ ಸಮಾಜ ಕೊಡುವಂತ ಬ್ಯಾಡ್ಜೆ ಈ ಅಂಡರ್ ರೇಟೆಡ್. ನಿಮಗೆ ಮೊದಲೇ ಗೊತ್ತಿತ್ತು ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ, ಆದ್ರೂ ಅವರು ಅಂಡರ್ ರೇಟೆಡ್ ಹೇಗಾಗ್ತಾರೆ ಅಂತ ಕಲಾವಿದರು ನಮ್ಮ ಕಣ್ಮುಂದೆ ಬಂದ್ರೆ ಅವರಿಗೆ ನಾವು ಕ್ಲಾಪ್ಸ್ ಮಾಡ್ತೀವಿ ದೂರದಿಂದ, ಅವರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ ಮನಸ್ಸಲ್ಲಿ. ಮುಂದೊಂದು ದಿನ ಇವನು ಇದಕ್ಕಿಂತ ಏನಾದ್ರು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಅನ್ಕೊಂಡು ಸುಮ್ಮನೆ ಕೂರಬೇಡಿ, ಯಾಕಂದ್ರೆ ಮುಂದೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅಪ್ಪು ಸರಿಂದ ಹಿಡಿದು ದಿಲೀಪ್ ರಾಜ್ ತನಕ ಏನ್ ಸಾವುಗಳಾಯ್ತು ಕಲಾವಿದ್ರದ್ದು, ಅವೆಲ್ಲದಕ್ಕೂ ಒಂದೇ ರೀಸನ್, ಹಾರ್ಟ್ ಅಟ್ಯಾಕ್. ಅಂಡ್ ಅವ್ರಿಗೆ ಇದ್ರ ಬಗ್ಗೆ ಅರಿವು ಕೂಡ ಇರಲಿಲ್ಲ. ಇದ್ದಾಗ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಹೋಗಿದ ತಕ್ಷಣ ಅವ್ರ ಒಳ್ಳೆ ಕೆಲಸಗಳನ್ನೆಲ್ಲ ಮತ್ತೆ ನೆನ್ಪು ಮಾಡ್ಕೊಳ್ಳೋದು, ಅಂಡ್ ಅವ್ರು ಮಾಡಿರೋಂಥ ಮೂವಿ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕೋದು. ಫೈನ್, ಎಲ್ಲ ಒಳ್ಳೇದೇ, ಬಟ್ ನಾವಂತ ಕಲಾವಿದರಿಗೆ ಎಷ್ಟು ಸಪೋರ್ಟ್ ಮಾಡ್ತಿದೀವಿ ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು. ನಂದೊಂದು ಸ್ಮಾಲ್ ಸಜೆಷನ್ ಅಂತ ಅನ್ಕೊಳ್ಳಿ, ನಿಮ್ ಸುತ್ತ ಯಾರಾದ್ರೂ ಒಳ್ಳೆ ಕಲಾವಿದರಿದ್ರೆ, ಅವ್ನು ಏನೊಂದು ಮಾಡ್ಬೇಕು ಅನ್ನೋ ಛಲ ಇದೆ ಅಂತವ್ರನ್ನ ನೀವು ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ಅವ್ನ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ನಿಮ್ಮ ಅಕ್ಕಪಕ್ಕನೇ ಓಡಾಡ್ತಿರ್ತಾನೆ, ಬಟ್ ಅವ್ನಿಗೆ ಸಪೋರ್ಟ್ ಸಿಗ್ತಿರಲ್ಲ. ನೀವು ಒಂದು ಚೂರು ಪುಷ್ ಮಾಡಕ್ ಟ್ರೈ ಮಾಡಿ. ಅಲ್ಲ, ಪುಷ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಒಳ್ಳೇದ್ ಮಾತಾಡಿ, ಡಿಮೋಟಿವೇಟ್ ಮಾಡಕ್ ಹೋಗ್ಬೇಡಿ. ಅಂಡ್ ಮೇನ್ಲಿ ನಿಮ್ ಫ್ಯಾಮಿಲಿ, ನೀವು ಇಷ್ಟಪಡೋ ವ್ಯಕ್ತಿಗಳು, ಇವ್ರಿಗೆ ಏನಾದ್ರೂ ಒಂದು ವಿಷಯ ನಿಮ್ಮ ಮನಸ್ಸಲ್ಲಿದ್ದು ಹೇಳ್ಬೇಕಂತಿದ್ರೆ ದಯವಿಟ್ಟು ಅವತ್ತೇ ಹೇಳ್ಬಿಡಿ. ಬಿಕಾಸ್ ನಾಳೆ ಆಮೇಲೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಒಬ್ಬ ಒಳ್ಳೆ ಕೆಲಸ ಮಾಡ್ತಿದ್ದಾನ, ಅಪ್ರಿಷಿಯೇಟ್ ಅವತ್ತೇ ಮಾಡಿ. ಬಿಕಾಸ್ ಆಮೇಲೆ ಅನ್ನೋದು ಗ್ಯಾರಂಟಿ ಅಲ್ಲ, ಮುಂದೆ ಯಾವಾಗ್ಲೂ ಅನ್ನೋದು ಪ್ರಾಮಿಸ್ ಅಲ್ಲ, ಅಂಡ್ ನಾಳೆ ಅನ್ನೋದು ರಿಯಾಲಿಟಿ ನಿಜವಾಗ್ಲೂ ಅಲ್ಲ. ನಿಮ್ಮ ಹತ್ರ ಯಾವಾಗ್ಲೂ ಉಳ್ಕೊಳ್ಳೋದಂದೆ ಈ ಪ್ರೆಸೆಂಟ್ ಕ್ಷಣಗಳು. ಈ ಕ್ಷಣಗಳನ್ನ ಜೀವಿಸಿ.